ಹೂವಿನ ಗಿಡ ಹಾಕೋದಕ್ಕೆ ಅಂತ ಹೂವಿನ ಗಿಡನ ಇಳಿಸಿದ್ವಿ. 4,500 ಹೂವಿನ ಗಿಡನ ಇಳಿಸಿದ್ದೀವಿ. ಇವೆಲ್ಲ ಟ್ರೈನಲ್ಲಿದ್ದಾವೆ. ಇವೆಲ್ಲ 2ರಿಂದ 3 ಇಂಚು ಹೈಟ್ ಬೆಳೆದಿರ್ತವೆ. ಒಂದು ಸ್ವಲ್ಪ ತಗೊಬಂದ್ಮೇಲೆ ಮನೇಲಿಟ್ಟು ನೀರು ಹಾಕಿ ನೆಡೋದಕ್ಕೆ ಹದವಾಗೋ ಥರ ಮಾಡಬೇಕು. ಇದರಲ್ಲೂ ಸುಮಾರು ಥರದ ಹೂವಿನ ಗಿಡಗಳು ಸಿಗ್ತವೆ. ಅದರ ಹೆಸರುಗಳು ಬಂದು ಪೂರ್ಣಿಮಾ, ಸೆಂಟು, ಪೇಪರು, ಅದು ವೆರೈಟಿಗಳು ಸಿಗ್ತವೆ. ಹೂವಿನ ಗಿಡನ ನೆಡೋದಕ್ಕೆ ಟ್ಯಾಕ್ಟ್ರಿಂದ ಬೆಡ್ ಹೊಡೆಸಿದ್ವಿ. ಅಲ್ಲಿ ಹೊಲದ ಸುತ್ತ ಇದ್ದಂತಹ ಎಲ್ಲ ಸೋಗಿಗೆ ಮತ್ತು ಕಸ ಕಡ್ಡಿಗೆ ಬೆಂಕಿ ಹಾಕಿ ಬೆಡ್ಡಿಂಗಿಗೆ ಕವರನ್ನು ಅಳಿತಿದ್ವಿ. ಇದು ನಮಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಅದನ್ನು ಹೇಗೆ ಅಳಿಯೋದು, ಏನು ಮಾಡೋದು ಅಂತ ನಮಗೆ ಗೊತ್ತಿರಲಿಲ್ಲ. ನಾವು ಇದನ್ನು ಕೈಲಿ ಉಳಿಸ್ಕೊಂಡು ಅಳಿಯೋದಕ್ಕೆ ಟ್ರೈ ಮಾಡ್ತಿದ್ದೋ, ಆದರೆ ಅದು ಸರಿಯಾಗಿ ಬರ್ತಿರಲಿಲ್ಲ. ಆ ಕವರು ಸುಕ್ಕಾಯ್ತಾಯಿತ್ತು, ಅಷ್ಟು ಕ್ಲೀನಾಗಿ ಬರ್ತಿರಲಿಲ್ಲ. ಅದಾದಮೇಲೆ ಇದ್ರ ಬಗ್ಗೆ ಅನುಭವ ಇರೋರನ್ನ ತಿಳ್ಕೊಂಡು ಆಮೇಲೆ ಇದನ್ನು ಅಳಿಯೋದಕ್ಕೆ ಶುರು ಮಾಡಿದ್ವಿ. ಬೆಡ್ಡಿಂಗ್ ಮೇಲೆ ಹಾಸ್ತಾ ಇರೋ ಕವರು ಅದನ್ನು ತಯಾರು ಮಾಡುವಾಗಲೇ ಅದಕ್ಕೆ ನಮಗೆ ಬೇಕಾದಂಥ ಅಳತೆಗೆ ಹೋಲ್ ಮಾಡಿದ್ದಾರೆ. ಸೊ ಇದು ಕೂಡ ಸಿಗ್ತದೆ. ಹೋಲ್ ಇಲ್ಲದೆ ಇರೋದು ಕೂಡ ಸಿಗ್ತದೆ. ಹೋಲ್ ಇಲ್ಲದೆ ಇರೋದನ್ನು ತಗೊಂಡ್ರೆ ನಾವು ಗಿಡ ನೆಡುವಂಥ ಜಾಗಕ್ಕೆ ಹೋಲ್ ಆಯ್ತದೆ. ಸೊ ನಾವು ಹೋಲ್ ಮಾಡ್ಕೊಳ್ಳೋದಾದರೆ ಅದು ಅಷ್ಟು ಅಳತೆ ಸರಿ ಇರೋದಿಲ್ಲ, ಹೆಚ್ಚು ಕಮ್ಮಿ ಆಗುತ್ತೆ. ರೋಲನ್ನು ಬಕ್ಕೆಂದು ಅಳಿಯೋದಕ್ಕೆ ಆಗ್ತಾ ಇರಲಿಲ್ಲ. ಸೊಂಟ ನೋವು ಬರ್ತಾಯಿತ್ತು. ಅದನ್ನು ಉಳಿಸ್ಕೊಳ್ಳೋದಕ್ಕೆ ಕೂಡ ಆಗ್ತಿರಲಿಲ್ಲ. ಬಿಸಿಲು ಝಳ ಅಷ್ಟೊಂದಿತ್ತು. ಇದಾದಮೇಲೆ ಆ ರೋಲ ಅಳಿಯೋದಕ್ಕೆ ಗೊತ್ತಿರೋರನ್ನ ಕೇಳ್ಕೊಂಡಾಗ ಅವರು ಒಂದು ಉಪಾಯನ ಹೇಳಿಕೊಟ್ರು. ಆ ಒಂದು ರೋಲು ಪೈಪ್ ಒಳಗಡೆ ಇನ್ನೊಂದು ಸಣ್ಣ ಕಡ್ಡಿ ಅಥವಾ ಪೈಪನ್ನು ಹಾಕ್ಕೊಂಡು ಎರಡೂ ಸೈಡ್ಗೆ ದಾರ ಕಟ್ಕೊಂಡು ಅಳಿಯೋದಕ್ಕೆ ನಾವು ಶುರು ಮಾಡಿದ್ವಿ. ನೋಡಿ, ಇದು ಲಾಸ್ಟ್ ಟೈಮು ಮೊದಲು ಅಳ್ದಿರೋದಕ್ಕಿಂತ ಈಗ ಅಳಿತಾ ಇರೋದು ಸ್ವಲ್ಪ ಚೆನ್ನಾಗಿ ಬರ್ತಾಯಿದೆ. ಸೊ ಈ ಬೆಡ್ಡಿಂಗ್ ಏನಾಗಿತ್ತಪ್ಪ ಅಂತಂದರೆ ಅಷ್ಟು ನೀಟಾಗಿ ಬಂದಿಲ್ಲ. ಯಾಕಪ್ಪ ಅಂತಂದರೆ ಸ್ವಲ್ಪ ತೇವ ಇದ್ದಂಗೆ ಹೊಡೆದಿತ್ತು ಬೆಡ್ಡಿಂಗ್ನ, ಹಾಗಾಗಿ ಇದು ನೀಟಾಗಿ ಬಂದಿರಲಿಲ್ಲ. ಇದನ್ನು ಅರ್ಧ ಅಳ್ದಿದ್ವಿ. ಅದಕ್ಕೆ ಕವರ್ ಹಾರಾಡದೇ ಇರೋ ಥರ ಎರಡೂ ಸೈಡ್ಗೆ ಮಣ್ಣನ್ನು ಇಬ್ಬರು ಗುದ್ದಲಿನಲ್ಲಿ ಹಾಕ್ಕೊಂಡು ಬರ್ತಾಯಿದ್ದೀವಿ. ಬಿಸಿಲ ಝಳ ಸರಿಯಾಗಿ ಹೊಡಿತಾ ಇತ್ತು ಬಿಸಿಲು. ಸೊ ಆಗ ಅರ್ಧ ಅಳ್ದಿದ್ವಿ, ಇನ್ನೂ ಒಂದು 4-5 ಪಟ ಅಳಿಯೋದಿತ್ತು. ಸೊ ಹಂಗಾಗಿ ತೆಂಗಿನ ಮರದ ನೆಲದಲ್ಲೇ ಅಲ್ಲೇ ಗಿಡಗಳಿದ್ವು, ಅದ್ರ ನೆಲದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಶ್ರಾಂತಿನ ತಗೊಂಡ್ವಿ. ಆಮೇಲೆ ಮತ್ತೆ ಅಳಿಯೋದಕ್ಕೆ ಶುರು ಮಾಡ್ದೋ. ಅಂತೂ ಇಂತೂ ಈ ಕವರ್ ಬೆಡ್ಡಿಂಗ್ ಮೇಲೆ ಕವರ್ ಅಳಿಯೋ ಕೆಲಸವನ್ನು ಮುಗಿಸಿದ್ವಿ. ಈಗ ಎಲ್ಲರೂ ನಾವು ತಂದಿರ್ತಕ್ಕಂಥ ಐಟಮ್ ಎಲ್ಲ ತಗೊಂಡು ಮನೆ ಕಡೆ ಹೊರಟೋ. ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ನನ್ನ ಸಣ್ಣ ಪ್ರಯತ್ನವನ್ನು ಸಪೋರ್ಟ್ ಮಾಡಿ.